ಇವರು ಏನು ಜನಸ್ನೇಹಿ ಯೋಗೇಶ್ ಅವರು ಇದ್ದಾರೆ, ಅವರು ತುಂಬಾ ಅಂದ್ರೆ ಏನು ಅವ್ರು ಮಾಡ್ಕೊಳ್ಳೋದ್ಕಿಂತ ಇದಕ್ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಅವ್ರು ಗ್ರೇಟ್ ಅನ್ನ ಹೇಳ್ಬೇಕು ಅಂತಂದ್ರೆ. ಈಗ ನೋಡಿ, ಇದು ನೀವೇ ನೋಡ್ತಿದ್ದೀರಾ, ಇದು ಬಂದು 60 ಅಡಿ ಇದೆ, ಹಿಂಗ್ ಬಂದು 160 ಅಡಿ ಇದೆ. ಇದು ನಿಜವಾಗ್ಲೂ ಪ್ಯಾಲೇಸ್ ಅನ್ನ ಇದು. ನಾನು ಎಲ್ಲೂ ಯಾವ್ದೇ ಮೆಟೀರಿಯಲ್ ಆಗ್ಲಿ, ನನ್ನ ಲೇಬರ್ಸ್ ಗಳ ವಿಷಯದಲ್ಲೇ ಆಗ್ಲಿ, ನಾನು ಮಾಡೋ ಕೆಲಸದಲ್ಲೇ ಆಗ್ಲಿ, ನಾನು ಯಾವ್ದ್ರಲ್ಲೂ ನಾನು ಕಾಂಪ್ರಮೈಸ್ ಮಾಡ್ತಿಲ್ಲ. ನನಗೆ ಏನು ಅಂತಂದ್ರೆ ಚೆನ್ನಾಗಿರ್ಬೇಕು. ಈಗ ನಾನು ಕೊಟ್ಟಿದ್ದಾರೆ ಅಂತಂದ್ರೆ ನಾಳೆ ದಿನ ಎಲ್ಲೂ ಏನು ಪ್ರಾಬ್ಲಮ್ ಆಗ್ಬಾರ್ದು. ನಾಳೆ ದಿನ ಬಂದು ಸಚಿನ್ ಹಿಂಗ್ ಆಗಿದೆ ಬನ್ನಿ ಬನ್ನಿ ಅಂತ ಎಲ್ಲೂ ಕಂಪ್ಲೇಂಟ್ಸ್ ಕೊಡ್ಬಾರ್ದು. ಸ್ನೇಹಿತರೆ, ಇವ್ರು ಯಾರಂತ ನೋಡ್ತಿದ್ದೀರಾ, ಇವ್ರ ಹೆಸರು ಸಚಿನ್ ಅಂತ. ಇವ್ರು ಬೇಸಿಕಲಿ ಇಂಜಿನಿಯರು. ಸೊ ನಮ್ಮ ಆಶ್ರಮ ನಿರ್ಮಾಣ ಸ್ಟಾರ್ಟ್ ಮಾಡಿದಾಗಿಂದನೂ ಇವರು ಎಲ್ಲ ರೀತಿಯ ಒಂದು ಸಹಾಯ ಸಹಕಾರ, ಇವರು ಟ್ಯಾಲೆಂಟ್ ಏನಿದೆ ಇಲ್ಲಿ ತೋರಿಸ್ತಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಒಂದು ಹಾಯ್ ಸಚಿನ್ ಅವರೇ. ನಮಸ್ತೆ. ಏನ್ ಸಮಾಚಾರ? ಹೆಂಗಿದ್ದೀರಾ? ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ಆರಾಮಿದ್ದೀವಿ. ಹೆಂಗ್ ನಡೀತಿದೆ ಪ್ರಾಜೆಕ್ಟ್? ನೀವ್ ಹೇಳ್ಬೇಕು ಹೆಂಗ್ ನಡೀತಿದೆ ಅಂತ. ನೀವು ಹತ್ತತ್ರ 8 ತಿಂಗಳಿಂದ ಇಲ್ಲಿ ಆಶ್ರಮ ಸ್ಟಾರ್ಟ್ ಆಗಿಂದನೂ ಸೊ ನಿಮ್ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ದಯವಿಟ್ಟು ತಿಳಿಸಿ. ಸುಮಾರು 8 ತಿಂಗಳಲ್ಲ, 1 ವರ್ಷನೇ ಆಯ್ತಾ ಬಂತು. ಪ್ಲ್ಯಾನ್ ಸ್ಟಾರ್ಟ್ ಮಾಡೋಕೆ ಹಿಡಿದು 1 ವರ್ಷದ ಮೇಲೆ ಆಗೋಯ್ತು. 1 ವರ್ಷ ಆದ ನಂತರ ಮತ್ತೆ ಈಗ ಕೈಗೆ ತೊಗೊಂಡು 1 ವರ್ಷ ಆದ ನಂತರ ಮತ್ತೆ ಕೈಗೆ ಪ್ರಾಜೆಕ್ಟ್ ತೊಗೊಂಡು ಅದಾದಮೇಲೆ ಇವಾಗ 1 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಿರ್ಬೋದು, ಇವತ್ತು ಮೋಲ್ಡ್ ಲೆವೆಲ್ಗೆ ಬಂದಿದೆ. ಈ ಲೆವೆಲಿಗೆ ಬರೋಕ್ಕೆ ಭಾಳ ಕಷ್ಟಪಟ್ಬಿಟ್ಟಿದ್ದೀವಿ. ಯಾಕೆಂದರೆ ಹೆಂಗಿತ್ತು ಅಂದರೆ ಭೂಮಿ ಫುಲ್ ಅಂಡುಲೇಷನ್ ಇತ್ತು. ಆ ಅಂಡುಲೇಷನ್ನ ನಾವು ಲೆವೆಲ್ ಮಾಡಿಸಿ ಅದಾದಮೇಲೆ ನಾವು ಫೂಟಿಂಗ್ ಕಾಂಕ್ರೀಟ್ ಹಾಕಿ ಫೂಟಿಂಗ್ ಎಲ್ಲ ತೆಗೆದು ಎಕ್ಸ್ಕವೇಷನ್ ಮಾಡಿಸಿ ಅಲ್ಲಿಂದ ನಾವು ತಗೊಂಡು ಇಲ್ಲಿ ತನಕ ಬರೋಕ್ಕೆ ತುಂಬ ಟೈಮ್ ಹಿಡಿತು. ಸೊ ಇಲ್ಲಿ ತನಕ ಬಂದಿದೆ. ಯಾವ ಥರ ಇತ್ತು ಬಂದಾಗ? ನೀವು ಈ ಭೂಮಿ ಯಾವ ಥರ ಇತ್ತು ಬಂದಾಗ? ಇಮ್ಯಾಜಿನೇಷನು ಇಲ್ಲ ಬ್ರದರ್. ಹೆಂಗಿತ್ತು ಅಂತಂದ್ರೆ ಫುಲ್ ಅಂಡುಲೇಷನ್ನು, ಫುಲ್ ಬೆಟ್ಟನೇ ಇದ್ದಿದ್ದು. ಹೇಳ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಹಳ್ಳ ಇತ್ತು. ನಾನು ಯೋಗೇಶ್ ಅಣ್ಣ ಅವ್ರು ಬಂದು ಕೇಳಿದಾಗ, ನಾನು ಅಣ್ಣ ದೇವರಣ್ಣ ಆಗಲ್ಲ, ತುಂಬಾ ಕಷ್ಟ ಇದೆ, ಕೆಳಗಡೆಯಿಂದಾನೇ ರಿಟರ್ನಿಂಗ್ ಎತ್ತಬೇಕು, ಕಾಲಮ್ಗಳು ರೈಸ್ ಮಾಡಬೇಕು ಅಂತ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಅಣ್ಣ ಏನಾಗಲ್ಲ, ಮಾಡಿಸಿ ಅದೇನಾಗುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಜಾಗನ ತೋರಿಸಿ ಮಾಡಕ್ಕೆ ಹೇಳಿದ್ರು. ಆಮೇಲೆ ಒಂದು ಲೆವೆಲಿಗೆ ತಂದ ಮೇಲೆ ಗೊತ್ತಾಯ್ತು ಇದನ್ನ ಆರಾಮಾಗಿ ಮಾಡ್ಬೋದು ಅಂತ ಮಾಡಿಸ್ಕೊಂಡಿದೀವಿ. ಇಲ್ಲಿ ತನಕ ಬಂದಿದೆ. ಓಕೆ, ಯಾವ ಥರ ಕೆಲಸ ನಡೀತಿದೆ? ಕೆಲಸ ಎಲ್ಲೂ ಯಾವತ್ತೂ ಸ್ಟಾಪ್ ಆಗಿಲ್ಲ, ಪ್ರೋಗ್ರೆಸಿಂಗ್ ಅಲ್ಲೇ ಇದೆ. ಇವತ್ತು ನಡೀತಾ ಇದೆ. 1 ವರ್ಷದಿಂದ ಮಾಡ್ತಾ ಇದ್ದೀವಿ, ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ. ನೋಡೋಣ, ದೇವ್ರಿದ್ದಾನೆ. ಮೆಟೀರಿಯಲ್ಸ್ ಟೈಮಿಗೆ ಬರ್ತಾ ಇದೆ. ಮೆಟೀರಿಯಲ್ಸ್ ಟೈಮಿಗೆ ಬರ್ತಾ ಇದೆ. ಒಂದೊಂದ್ಸಲ ಬರೋದು ಲೇಟ್ ಆಗುತ್ತೆ, ಅವಾಗ ಡಿಲೇ ಆಗುತ್ತೆ. ಬಿಟ್ರೆ ಇನ್ನೆಲ್ಲ ಮೆಟೀರಿಯಲ್ಸು ಬರ್ತಾ ಇದೆ. ಎಲ್ಲ ಮೆಟೀರಿಯಲ್ಸ್ ಬರ್ತಾ ಇದೆ. ಸೊ ಯಾವ ಥರ ಕೆಲಸ ಎಲ್ಲ ಕ್ಲೀನಾಗಿ ಇವತ್ತು ಮೋಲ್ಡಿಂಗ್ ಇರೋ ಕಾರಣ ಒಂದ್ಸಲ ತೋರಿಸ್ಬಿಡಿ ನೀವೇನೆ ಹೆಂಗಾಗಿದೆ, ಮತ್ತೆ ಹೆಂಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕ್ ಕನೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಸೆಂಟ್ರಿಂಗ್ ವರ್ಕೇ ಆಗಲಿ, ಬಾರ್ಬೆಂಡಿಂಗ್ ವರ್ಕೇ ಆಗಲಿ, ಪ್ರತಿಯೊಂದು ಕಂಪ್ಲೀಟಾಗಿ ನೀಟಾಗಿ ಆಗಿದೆ. ಸೊ ಯಾವುದೂ ತೊಂದರೆ ಏನೂ ಆಗಿಲ್ಲ. ಆಗದೆ ಇರಲಿ, ಚೆನ್ನಾಗಿ ಆಗ್ತಾ ಇದೆ ಅಷ್ಟೇ. ಏನು ಹೇಳ್ತೀರಾ ಕರ್ನಾಟಕದ ಜನತೆಗೆ? ಅಂದರೆ ಇದು ಯಾವುದೇ ರೀತಿಯ ದೊಡ್ಡ ಅಪಾರ್ಟ್ಮೆಂಟು ಅಲ್ಲ, ಏನೂ ಅಲ್ಲ, ಇದು ನಿರಾಶ್ರಿತರು ಕಟ್ತಿರೋ ಒಂದು ಸ್ವರ್ಗ. ಹೌದು, ಓಕೆನಾ? ಸೊ ಅದ್ರ ಬಗ್ಗೆ ಜನರಿಗೆ ಏನು ಹೇಳ್ತೀರಾ? ಯಾವ ಥರ ಅವರಿಂದ ಸಹಾಯ ಇಚ್ಛೆ ಮಾಡ್ತೀರಾ? ನಾನು ಜನರಿಗೆ ಹೇಳೋದು ಇಷ್ಟೇ ಬ್ರದರ್. ಏನು ಅಂತ ಅಂದರೆ, ಇವಾಗ ನಾವು ಇದನ್ನು ಕಟ್ತಾ ಇರೋದು ಪಬ್ಬು ಆಗಲಿ, ಬಾರ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಅಥವಾ ಸಿಗರೇಟ್ ಸೇದೋ ಕ್ಯಾಂಟೀನ್ ಆಗಲಿ ಅಲ್ಲ. ನಾವು ಮಾಡ್ತಿರೋದು ಜನಸ್ನೇಹಿ ಆಶ್ರಮ, ಜನಸ್ನೇಹಿ ಸ್ವರ್ಗ. ಇದರಲ್ಲಿ ನಾನು ನೋಡಿರೋಂಗೆ 160 ಜನ ಇದ್ದಾರೆ, 160-170 ಜನ ಇದ್ದಾರೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂಥರ ಮನಸ್ಥಿತಿ ಇದ್ದಾರೆ. ಯಾರ್ಯಾರು ಹೆಂಗೆ ಏನು ಅಂತ ಅಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಅವರಿಗೆ ಈ ಜಾಗ ಮಾಡ್ತಿರೋದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗ ಎಷ್ಟೋ ಜನ ದುಡ್ಡು ಮಾಡ್ಕೊಂಡು ಅವರೇ ಮನೆ ಕಟ್ಕೊಂಡು ಎಲ್ಲೋ 30-40 ಸೈಟು ಅಥವಾ ಯಾವುದೋ 40-60 ಸೈಟು ಎಲ್ಲೋ ತೊಗೊಂಡು ಅವರು ಡುಪ್ಲೆಕ್ಸ್ ಮಾಡ್ಬೋದು, ಟ್ರಿಪ್ಲೆಕ್ಸ್ ಮಾಡ್ಬೋದು, ಮೇಲ್ಗಡೆ ಹೋಮ್ ಥಿಯೇಟ್ರ್ ಅಂತೆ, ಜಿಮ್ ರೂಮ್ ಅಂತ ಏನೇನೋ ಮಾಡ್ಕೊಬೋದು. ಬಟ್ ಈ ಇವರು ಏನು ಜನಸ್ನೇಹಿ ಯೋಗೇಶ್ ಅವರು ಇದ್ದಾರೆ, ಅವರು ತುಂಬ ಅಂದರೆ ಏನು ಅವ್ರು ಮಾಡ್ಕೊಳ್ಳೋದ್ಕಿಂತ ಇದಕ್ಕೆ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವ್ರು ಗ್ರೇಟನ್ನೇ ಹೇಳ್ಬೇಕು ಅಂತಂದರೆ. ಇದು ನೋಡಿ, ಇದು ನೀವೇ ನೋಡ್ತಿದ್ದೀರಾ, ಇದು ಬಂದು 60 ಅಡಿ ಇದೆ, ಹಿಂಗೆ ಬಂದು 160 ಅಡಿ ಇದೆ. ಇದು ನಿಜವಾಗ್ಲೂ ಪ್ಯಾಲೇಸೇನೆ ಇದು. ಈ ದೇವ್ರ ಮಕ್ಕಳಿಗೆ, ಹೌದು, ಈ ಏನು ದೇವ್ರ ಮಕ್ಕಳಿಗೆ ಅಂತಂದರೆ ಅನಾಥರಿಗೆ, ಈ ರೋಡ್ ಸೈಡಲ್ಲಿ ಕೂತಿ ಭಿಕ್ಷೆ ಬಿಡ್ತಿರ್ತಾರಲ್ಲ ಅವರಿಗೆ, ಮತ್ತು ಅಪ್ಪ ಮಕ್ಳುಗಳು ಏನು ನೋಡ್ಕೊಳ್ತಿರಲ್ಲ, ಅಪ್ಪ ಅಮ್ಮದಿರು ಇರ್ತಾರಲ್ಲ, ಅಲ್ಲಿ ಆ ಥರದವ್ರನ್ನ ಇಲ್ಲಿ ಕರ್ಕೊಬಂದು ಮಾಡ್ತಿದ್ದಾರೆ ಅಂತ ನಿಜಕ್ಕೂ ಗ್ರೇಟ್. ಅವ್ರಿಗೆಲ್ಲ ಈ ಜಾಗದಲ್ಲಿ ಇಟ್ಟು ಸಾಕ್ತೀನಿ ಅಂತ ಅವರು ಹಠ ತಟ್ಟಿದಾರಲ್ಲ, ನಿಜಕ್ಕೂ ಸೂಪರ್.
ಅಣ್ಣ, ಅಲ್ಲಿ- ಯಾರಿಗೂ ಬರಲ್ಲ ಹಾ. ಈ ತರ. ಅಣ್ಣ ಅಲ್ಲಿ ನೀವು ಹೋಗಿದ್ರಾ ಹಳೆ ಆಶ್ರಮಕ್ಕೆ ಆಶ್ರಮಕ್ಕೆ? ಹೋಗಿದ್ದೀನಿ, ಹೌದು ಆಶ್ರಮಕ್ಕೆ ಹೋಗಿದ್ದೀನಿ. ಅಲ್ಲೇನಾದ್ರೂ ಜಾಗ ಇದೆ ಅಣ್ಣ? ಜಾಗ ಸೀರಿಯಸ್ ಆಗಿ ಇಲ್ಲ, ಅದಕ್ಕೇನೆ ಅವ್ರಿಗೆ ಇವರು ಇಷ್ಟು ದೊಡ್ಡದಾಗಿ ಕಟ್ಟಿಸ್ಕೊತಾ ಇದ್ದಾರೆ. ಚೆನ್ನಾಗಿ ಬರ್ತಾ ಇದೆ. ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಈ ಯಾರು ನಿರ್ಗತಿರ್ಗಳು ಇರ್ತಾರೆ, ಈ ಏನು ರೋಡ್ ಸೈಡಲ್ಲಿ ಬೀದಿ ಈ ಸೈಡಲ್ಲಿ ಏನೇ ಇರ್ತಾರೆ ಅಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಬಂದು ಅವ್ರಿಗೆಲ್ಲ ಆಶ್ರಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಟು ನೋಡ್ಕೊಳ್ಳೋದು ಅವರು ಮುಂದಾಗಿದಾರಲ್ಲ. ಓಕೆ, ಈ ಅಂದರೆ ಮುಂದಿನ ಫ್ಯೂಚರ್ಗಳಲ್ಲಿ ಅಷ್ಟು ಕಮ್ಮಿ ಆಗುತ್ತೆ. ಈ ರೋಡ್ ಸೈಡಲ್ಲಿ ಏನು ಭಿಕ್ಷೆ ಬಿಡ್ತಿರ್ತಾರೆ ಅವರೆಲ್ಲ ಕಮ್ಮಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನೇನೇನು ಅವಶ್ಯಕತೆ ಇದೆ ಈ ಕೆಲಸಕ್ಕೆ, ಅಂದ್ರೆ ಬೇಗ ಆಗೋದಕ್ಕೆ? ಹೌದು, ಮೆಟೀರಿಯಲ್ಸ್ ತುಂಬ ನೀಡ್ ಇದೆ. ಈ ಎಮ್ಸ್ಯಾಂಡ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, 6 ಇಂಚ್ ಬ್ಲಾಕ್ಸ್ ಆಗಿರ್ಬೋದು, 4 ಇಂಚ್ ಬ್ಲಾಕ್ಸ್ ಆಗಿರ್ಬೋದು, ಆಮೇಲೆ ಎಮ್ಸ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸು ನೀಡ್ ಇದೆ. ಆಮೇಲೆ ಸಿಮೆಂಟು ಬೇಕು, ಈ ಐರನ್ಸ್ಗಳು ಬೇಕು, ಸ್ಟೀಲ್ಗಳು ತುಂಬ ನೀಡ್ ಇದೆ. ಅಂದರೆ ಎಷ್ಟು ಬೇಗ ನಮಗೆ ಸಿಗುತ್ತೋ ಅಷ್ಟು ಬೇಗ ನಾವು ಮಾಡಿಕೊಡೋ ಸಾಧ್ಯತೆ ನಮ್ಮ ಕಡೆಯಿಂದ ಆಗುತ್ತೆ. NP ಕನ್ಸ್ಟ್ರಕ್ಷನಿಂದ ನಾವು ಮಾಡಿಕೊಡ್ತೀವಿ. NP ಅದು ಒಳ್ಳೆ ಇದರಲ್ಲಿ ಮನಸ್ಸಿಂದ ನೀವು ಕೆಲಸ ಮಾಡಿಕೊಡ್ತಿದ್ರಾ? ಹೌದು ಸರ್, ನಾನು ಡೇ 1ಇಂದ ಇಲ್ಲಿವರೆಗೂ ನಾನು ಅವ್ರಿಗೆ ಎಲ್ಲೂ ಯಾವುದೇ ಅವ್ರ ಮೆಟೀರಿಯಲ್ ಆಗಲಿ, ನನ್ನ ಲೇಬರ್ಸ್ಗಳ ವಿಷಯದಲ್ಲೇ ಆಗಲಿ, ನಾನು ಮಾಡೋ ಕೆಲಸದಲ್ಲೇ ಆಗಲಿ, ನಾನು ಯಾವುದ್ರಲ್ಲೂ ನಾನು ಕಾಂಪ್ರಮೈಸ್ ಮಾಡ್ತಿಲ್ಲ. ನೀವು ನೋಡಿರ್ಬೋದು ಸಿಮೆಂಟ್ ಎಷ್ಟು ಪ್ರಪೋರ್ಷನ್ ಆಗ್ತಾ ಇದ್ದಾರೆ ಅಂತ. ನಾನು ಒಂದು ಅರ್ಧ ಮುಟ್ಟೆ ಜಾಸ್ತಿನೇ ಹಾಕ್ಸ್ತಾ ಇದ್ದೀನಿ. ಆ ಥರ ನನಗೆ ಏನು ಅಂತಂದರೆ ಚೆನ್ನಾಗಿರ್ಬೇಕು. ಈಗ ನನ್ನ ಕೊಟ್ಟಿದ್ದಾರೆ ಅಂತಂದರೆ ನಾಳೆ ದಿನ ಎಲ್ಲೂ ಏನು ಪ್ರಾಬ್ಲಮ್ ಆಗಬಾರ್ದು. ನಾಳೆ ದಿನ ಬಂದು ಸಚಿನ್ ಹಿಂಗೆ ಆಗಿದೆ ಬನ್ನಿ ಬನ್ನಿ ಅಂತ ಎಲ್ಲೂ ಕಂಪ್ಲೇಂಟ್ಸ್ ಕೊಡಬಾರ್ದು, ಹೇಳ್ಬಾರ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲ ಪ್ರಪೋರ್ಷನ್ಸ್ಗಳೆಲ್ಲ ನಾನು ಚೆನ್ನಾಗಿ ನೋಡ್ಕೊಂಡು ಅಲ್ಲಿ ಹುಡುಗರನ್ನ ಬಿಟ್ಟಿದ್ದೀನಿ ನಮ್ಮ ಕಂಪ್ನಿಯಿಂದಾನೆ. ಮತ್ತು ಇದಕ್ಕೆ ಆ ಗ್ಯಾಂಗಿಗೂ ಇಬ್ರನ್ನ ಬಿಟ್ಟಿದ್ದೀನಿ. ಈ ಥರ ಎಲ್ಲ ನೋಡ್ಕೊಂಡು ಸಫಿಷಿಯೆಂಟಾಗಿ ಮಾಡಿಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಹಾಯ ಹಿಂಗೆ ಇರಲಿ, ಇವಾಗೂ ಇರಲಿ, ಮುಗಿದ್ಮೇಲೂ ಇರಲಿ. ಇರುತ್ತೆ. ನಾವು ಇರೋವರೆಗೂ ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರ್ರಿ. ಆಯ್ತು, ಸೊ ಖಂಡಿತ. ಈ ಥರ ಒಳ್ಳೆ ಕೆಲಸಗಳಿಗೆ ಯಾವಾಗಲೂ ಸಹಾಯ ಮಾಡ್ತಾರಿ. ನಮಗೆ ಅಂತಲ್ಲ, ನೀವೆಲ್ಲೋದ್ರೂ ಸಹಾಯ ಮಾಡ್ತಾರಿ. ಸೊ ನಿಮಗೆ ಆ ಭಗವಂತ ಶನೈಶ್ವರ ಸ್ವಾಮಿ ಮತ್ತೆ ಈ ದೇವರ ಮಕ್ಕಳ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಇರಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಈ ಜನಸ್ನೇಹಿ ನಿರಾಶ್ರಿತರ ಸ್ವರ್ಗ ಯಾವ ಮಟ್ಟದಲ್ಲಿ ಒಂದು ಮೋಲ್ಡಿಂಗ್ ಇವತ್ತು ನಡೀತಾ ಇದೆ. ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು. ನೀವು ಕೊಟ್ಟ ಒಂದು ಇಂಟಿಗೆ, ಜಲ್ಲಿ, ಮಣ್ಣು, ಪ್ರತಿಯೊಂದು ನಿರಾಶ್ರಿತರ ಒಂದು ದೇವಾಲಯನೇ ಸೃಷ್ಟಿಯಾಗ್ತಾ ಇದೆ. ಸೊ ಪ್ರತಿಯೊಂದು ನೀವು ಕೊಟ್ಟ ಆಶೀರ್ವಾದ, ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ಒಂದು ಭರವಸೆ, ಪ್ರತಿಯೊಂದು ಅವೆಲ್ಲನೂ ಸೇರಿ ಒಂದು ಸ್ವರ್ಗನೇ ನಿರ್ಮಾಣ ಆಗ್ತಿದೆ.